ಕಂಕನವಾಡಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಹೊರ ವಲಯದಲ್ಲಿರುವ ಕಂಕನವಾಡಿ ಗ್ರಾಮದ ನೂತನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಪರಿಹಾರ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಅಶೋಕ್ ಪಟ್ಟಣ. ಕಂಕನವಾಡಿ ಗ್ರಾಮದ ನೂತನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಗಮನ ಸೆಳೆಯಲಾಯಿತು. ಕಾರ್ಯಕ್ರಮಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳು ಹಾಗೂ ಅಗತ್ಯತೆಗಳನ್ನು ಆಲಿಸಿದ ಶಾಸಕ ಪಿಎಂ ಅಶೋಕ್. ನಂತರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕೂಡಲೇ ಪರಿಶೀಲಿಸಿ ಶೀಘ್ರವಾಗಿ ಬಗೆಹರಿಸಿ ಅಗತ್ಯ ಅನುಕೂಲ ಕಲ್ಪಿಸುವಂತೆ ಮನವಿ ಮಾಡಲಾಯಿತು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮೂಲಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಶಿಕ್ಷಣಕ್ಕೆ ಪೂರಕವಾದ ಉತ್ತಮ ವಾತಾವರಣ ನಿರ್ಮಾಣವಾಗಬೇಕು ಎಂಬುದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಒತ್ತಾಯಿಸಲಾಯಿತು. ಅಲ್ಲ ಈಗ ಮಾತಾಡಿ ಹೇಳ್ತೀವಿ ವಿಷಯ ಮಕ್ಕಳವ್ರಿಗೆ ಯಾರು ಮಾಡಂತ ನೀವೆಲ್ಲ ಹನುಮಂತನ ಸೈನಿಕರಿದ್ದಂಗೆ ಇದ್ದೀರಿ. ರಾಮ ಸಿಲೋನ್ ಮಾಡಿದ್ದಲ್ಲ ದಾರಿ ಶ್ರೀಲಂಕಾ, ಹಂಗೆ ನೀವೆಲ್ಲ ಸೇರಿ ಅಕ್ಕಲ್ ತೆಗೆದು ಹತ್ರ ಹಾಕಿರಿ. ದೇವ್ರಿಗೆ ಐತಿ ಜಾಗ ನಿಮ್ಮ ಕಾಲ ಈ ಕಡೆ ಅದೇ ಸರ್ ಅಲ್ಲಿ ದೊಡ್ಡ ಗಿಡ JCB ತಗೊಂಡು ಫೈಲ್ ಮಾತಾಡ್ತಾರೆ ಕೊಡ್ತೀನಿ. ಈ ಪಾಲಿಟೆಕ್ನಿಕ್ ಹುಡುಗರಿಗೆ ಹಾಸ್ಟೆಲ್ ಸೀಟ್ ಬೇಕಂತ ನೀವು ಕಾಲೇಜ್ ಹೆಸರು ತೋರಿಸ್ತಾ ಇಲ್ವಂತಲ್ಲ, ಅಪ್ಲೈ ಮಾಡ್ಬೇಕಾದ್ರೆ ಆನ್ಲೈನು ಕೇಳ್ತಾ ಇದ್ದೆ ನನಗೆ. ನಾನು ನಮಸ್ಕಾರ, ಈಗ ಈ ಪಾಲಿಟೆಕ್ನಿಕ್ ಹುಡುಗರು ಹಾಸ್ಟೆಲ್ ಬೇಕು ಅಂತಾರೆ, ಕಾಲೇಜ್ ಹಾಸ್ಟೆಲ್ ಹೆಸರೇ ತೋರಿಸ್ತಾ ಇಲ್ಲ ಅಂತ ಆನ್ಲೈನ್ ಒಳಗೆ. ಪಾಲಿಟೆಕ್ನಿಕ್ ಹುಡುಗರು ಇದಾರಲ್ಲ, ಹುಡುಗರು ಪಾಲಿಟೆಕ್ನಿಕ್ ಕಾಲೇಜು, ಅವರು ಕಾಲೇಜು ಆನ್ಲೈನ್ಗೆ ಹಾಸ್ಟೆಲ್ಗೆ ಹಾಕಿದ್ರೆ ಕಾಲೇಜ್ ಹೆಸರೇ ತೋರಿಸ್ತಾ ಇಲ್ಲ ಅಂತ ಆನ್ಲೈನ್ಗೆ. ಕಾಂಟ್ಯಾಕ್ಟ್ ಮಾಡಿ ಆ ಪಾಲಿಟೆಕ್ನಿಕ್ ಹಾಕಕ್ಕೆ ಕೇಳಿದ್ರೆ ಪಾಪ ಅವ್ರ ಹುಡುಗರು ಹಾಸ್ಟೆಲ್ ಎಲ್ಲಿ ಹೋಗ್ಬೇಕು, ಅವರು ಅಪ್ಲೈ ಮಾಡೋಕ್ಕೆ ಇದೇ ಇಲ್ಲಲ್ಲ ದಾರಿಗೆ. ಸರಿ, ಇವತ್ತು ಇವತ್ತೇ ಕ್ಲಿಯರ್ ಮಾಡಿಸ್ಬೇಕು, ಸಾಯಂಕಾಲ ಕ್ಲಿಯರ್ ಮಾಡಿಸಿ ನನಗೆ ಫೋನ್ ಮಾಡಿ ಹೇಳ್ರಿ.